ಮೂಲತಃ ಒಡೆಯರ್ ವಂಶ 1399ರಲ್ಲಿ ಮೈಸೂರಿಗೆ ಬಂದರು. ಅವರು ದ್ವಾರಕೆಯಿಂದ ಬಂದರು, ಇಬ್ಬರು ಅಣ್ಣ ತಮ್ಮಂದಿರು, ಯದುರಾಯ ಕೃಷ್ಣರಾಯ ಅಂತ ಒಂದು ಕತೆ ಇದೆ. ಅದು 1399ರಿಂದ 1578ರವರೆಗೆ 8 ಜನ ರಾಜರು ಆಳ್ತಾರೆ. ಬಟ್ ಅವರೆಲ್ಲ ಸಂಸ್ಥಾನ ತುಂಬ ಚಿಕ್ಕದು. ಶುರುವಾದಾಗ ಒಂದು 33 ಹಳ್ಳಿಗಳಿರ್ಬೋದು, ಮೈಸೂರು ಸುತ್ತಮುತ್ತ ಹಳ್ಳಿಗಳಿರ್ಬೋದು, ಕಾಲಕ್ರಮೇಣ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಹೊರತು ಅವರೆಲ್ಲರೂ ಸಹ ವಿಜಯನಗರದ ಆಧೀನದಲ್ಲಿದ್ದರು ಅಂತ ಕತೆ. ದಟ್ ಮೀನ್ಸ್ ದೇವರ್ ಆಲ್ ಮೈನರ್ ಕಿಂಗ್ಸ್ ವರ್ಕಿಂಗ್ ಅಂಡರ್ ದ ಸುವರ್ನಿಟಿ ಆಫ್ ದಿ ವಿಜಯನಗರ ಎಂಪೈರ್. ಆ ಕಾಲದಲ್ಲಿ ವಿಜಯನಗರದ ಒಬ್ಬ ವೈಸ್ರಾಯಿ ಶ್ರೀರಂಗಪಟ್ಟಣದಿಂದ ರೂಲ್ ಮಾಡ್ತಾ ಇರ್ತಾರೆ. ವಿಜಯನಗರ, ಬಿಕಾಸ್ ವೆನ್ ಯು ಆರ್ ಲುಕಿಂಗ್ ಎಟ್ ಎ ಮೈಸೂರು ಆ್ಯಂಡ್ ಹಂಪಿ, ದೇ ಆರ್ ಟೂ ಫಾರ್ ಅವೇ ಕಂಪೇರ್ ಟು ದಟ್ ಟೈಮ್. ಸೊ ಆವಾಗ ಅಲ್ಲಲ್ಲಿ ಅವರೊಬ್ಬರೊಬ್ಬರು ಅವರ ಪ್ರತಿನಿಧಿಗಳು ಇಲ್ಲಿ ಲೋಕಲ್ ಏರಿಯಾ ನೋಡ್ಕೊಳ್ಳೋದಕ್ಕೆ ಒಬ್ಬೊಬ್ಬರು ಇರ್ತಾರೆ. ಆ ಒಬ್ಬ ಶ್ರೀರಂಗರಾಯ ಅನ್ನೋನು ಶ್ರೀರಂಗಪಟ್ಟಣದಲ್ಲಿ ಆಡಳಿತ ನಡೆಸ್ತಾ ಇರ್ತಾನೆ. ಇವರೆಲ್ಲ ಏನಿದ್ರು ಅವರುಗಳ ಜೊತೆ ಕಪ್ಪ ಕೊಡೋದು, ವರ್ಷಕ್ಕೆ ಏನು ಕೊಡಬೇಕು, ಅದು ಇದು ಆ ಥರ ಏನೇನೋ ಪ್ರತೀತಿಗಳು ಇರ್ತವೆ. ಒಂದು ನೀವು ಬಿಕಮ್ ಎ ಏನಂತಾರೆ ಸಾಮಂತ ರಾಜ ಆದಾಗ ಮೂಲ ಯಾರಿಗೆ ನೀವು ಸಾಮಂತರಾಗಿರ್ತೀರಿ ಅವರಿಗೆ ವರ್ಷಕ್ಕೆ ಒಂದು ಕಪ್ಪ ಕೊಡೋದು ಅಂತ ಹೇಳ್ತಾರೆ. ಅದೊಂದು ಇಷ್ಟು ದುಡ್ಡು ಕೊಡಬೇಕು ಎಲ್ಲ ಪ್ರತಿ ಇರ್ತದೆ. ಇನ್ಫ್ಯಾಕ್ಟ್ ರಾಜ ಒಡೆಯರು ರಾಜರಾಗಬೇಕಾದ್ರೂ ಸಹ ಇಂಥದ್ದೇ ಒಂದು ಸಮಸ್ಯೆ ಹುಟ್ಕೊಳ್ಳುತ್ತೆ. ಇವರ ಕಸಿನ್ ರಾಜರಾಗಿರ್ತಾರೆ 8ನೇವರು, ಬೆಟ್ಟದ ಒಡೆಯರ್ ಅಂತಲೂ ಹೇಳ್ತಾರೆ. ಬೇರೆ ಬೇರೆ ಅದರಲ್ಲೇ ಇದರಲ್ಲೇ ಈ 9-10 ಜಿಜ್ಞಾಸೆ ಬರೋದು. ಅವರು ಸರಿಯಾಗಿ ಆಡಳಿತ ಮಾಡ್ತಿರಲಿಲ್ಲ, ಸಮಯಕ್ಕೆ ಸರಿಯಾಗಿ ಕಪ್ಪ ಕೊಡ್ತಾ ಇರಲಿಲ್ಲ ಅಂದಾಗ ಆವತ್ತಿನ ರಾಜಮಾತೆ, ಇಲ್ಲಪ್ಪ ನೀನು ಕೆಳಗಡೆ ಇಳಿ, ರಾಜ ಒಡೆಯರೇ ಸೂಕ್ತವಾದ ಮನುಷ್ಯ ಅಂಥೇಳಿ ಅವ್ರನ್ನ ರಾಜ ಒಡೆಯರನ್ನ ರಾಜರಾಗಿ ಮಾಡ್ತಾರೆ. ರಾಜ ಒಡೆಯರ್ ವಾಸ್ ಎ ವೆರಿ ಬ್ರೇವ್ ವಾರಿಯರ್. ಸೊ ಡ್ಯೂರಿಂಗ್ ಹಿಸ್ ಟೈಮ್ ಹಿ ಎಕ್ಸ್ಪ್ಯಾಂಡೆಡ್ ದ ಕಿಂಗ್ಡಮ್. ಚೆನ್ನಾಗಿ ಆಳ್ತಾರೆ ಅವರು. ಅದೇ ಟೈಮಲ್ಲಿ ವಿಜಯನಗರದ ಅವನತಿಗೆ ವರ್ಷ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಈ ಶ್ರೀರಂಗಪಟ್ಟಣದಲ್ಲಿ ಯಾರು ಆಡಳಿತ ಮಾಡ್ತಾರೆ, ಶ್ರೀರಂಗರಾಯ ಅಂತಾರೆ, ಕೆಲವರು ತಿರುಮಲರಾಯ ಅಂತಾರೆ. ತಿರುಮಲರಾಯ ಅವನು ನಿಜವಾದ ನಾಮಧೇಯ ಇರ್ಬೋದು. ಶ್ರೀರಂಗರಾಯ ಅಂದರೆ ಯಾರು ಶ್ರೀರಂಗಪಟ್ಟಣದಲ್ಲಿ ಆಡಳಿತ ನಂತದ ಅವನಿಗೆ ರಾಯ ಅನ್ನತ್ತಾರೆ. ಅದಕ್ಕೆ ಶ್ರೀರಂಗರಾಯ ಅಂತ ಬಂದಿದೆ ಅಂತ ನನ್ನ ಒಂದು ಒಪಿನಿಯನ್. ಅದು ಬಿಕಾಸ್ ಹಿಸ್ಟ್ರಿನ ಬುಕ್ ನೋಡಿದಾಗ ಇದೊಂದು ಬರುತ್ತೆ, ಏನಪ್ಪ ನಿಜವಾದ ಯಾರಿದ್ರು, ಶ್ರೀರಂಗರಾಯನ ತಿರುಮಲರಾಯನ. ಕಾರಣ ಇಷ್ಟೇ, ಶ್ರೀರಂಗರಾಯ ಅನ್ನೋದು ಲೈಕ್ ಒಡೆಯರ್ ಅಂತಂದಾಗ, ಒಡೆಯರ್ ಅಂದರೆ ಅವರು ರಾಜರು ಅಷ್ಟೇ. ಅವ್ರ ಜಾಗದಲ್ಲಿ ನೀವು ಪರ್ಟಿಕ್ಯುಲರ್ಲಿ ನೀವು ವಿಜಯನಗರದ ನೋಡಿದಾಗ ರಾಯ ಇವೆಲ್ಲ ಈ ಥರದ್ದು ಒಂದು ಟೈಟಲ್ ಇರುತ್ತೆ. ನೀವು ಶ್ರೀರಂಗಪಟ್ಟಣದಲ್ಲಿ ಆಡಳಿತ ಮಾಡೋದು ಶ್ರೀರಂಗರಾಯ ಅನ್ನತ್ತಾರೆ. ಸೊ ಅವನು ನಡ್ಸೋಕ್ಕಾಗದೇನೆ ರಾಜ ಒಡೆಯರಿಗೆ ನೀನು ಬಂದು ನೀನು ತಗೊಳ್ಳಪ್ಪ, ಇನ್ಮೇಲೆ ನೀನೇ ಯು ಟೇಕ್ ಓವರ್ ಅಂತ ಹೇಳಿ 1610 ಶ್ರೀರಂಗಪಟ್ಟಣನ ಇವ್ರಿಗೆ ವಹಿಸ್ಬಿಟ್ಟು ಅವನು ತಲಕಾಡು ಹೊಟ್ಟೋಗ್ತಾನೆ ಅಂತ ಒಂದು ಸ್ಟೋರಿ ಇದೆ. ರಾಜ ಒಡೆಯರ್ ಅವ್ರನ್ನ ಸೋಲಿಸ್ತರೋ, ಅವರೇ ಇವ್ರನ್ನ ಕೊಟ್ಟರು, ಅದು ನಾಟ್ ನೆಸಸರಿ ಟು ಗೋ ಇನ್ ಟು ದ ಡಿಸ್ಪ್ಯೂಟ್ ಅಬೌಟ್ ಹೌ ಇಟ್ ಎವಾಲ್ಡ್. ಬಟ್ ದ ಟ್ರೂತ್ ಆಫ್ ದಿ ಮ್ಯಾಟರ್ ಈಸ್ ರಾಜ ಒಡೆಯರ್ became the ruler from Sriranga. That means he ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಶಿಫ್ಟ್ ಆದಾಗ 1610ರಲ್ಲಿ ರಾಜ ಒಡೆಯರು ಅದಕ್ಕೆ ಹೋಗ್ತಾರೆ. ಸೊ ಆವಾಗಿಂದ ಈ ದಸರಾ, ಒಂದು ಮೈಸೂರು ದಸರಾ ಅಂತ ಏನು ಹೇಳ್ತೀರ, ಶುರುವಾಗಿದ್ದು ಅಲ್ಲಿಂದ. ಮೂಲ ಇರೋದು 1610ರಲ್ಲಿ. ಒಂದು ಯಾವತ್ತಾರು ಕೇಳ್ಬೋದು, ಆಗ 1610 ಮುಂದೆ ಯಾರು ದಸರಾ ಮಾಡ್ತಾ ಇರಲಿಲ್ವ ಅನ್ನೋದು. ನನ್ನ ದೃಷ್ಟಿಯಲ್ಲಿ ದಸರಾ ಅನ್ನೋದು ಒಂದು ರಿಲಿಜಿಯಸ್ ಫಂಕ್ಷನ್. ಇದು ತಲತಲಾಂತರದಿಂದ ಬಂದಿರೋದು.
ಯಾವುದು ವೆದರ್ ನೀವು ರಾಮನ ಕಾಲದಲ್ಲಿರ್ಬೋದು, ಮಹಾಭಾರತದಲ್ಲಿರ್ಬೋದು, ಕಾಲಕ್ರಮೇಣ ನಮ್ಮ ಈ ಸಮಕಾಲೀನದಲ್ಲಿ ಇವತ್ತೂ ಸಹ ನೋಡಿದಾಗ ಈ ಇಡೀ ಇಂಡಿಯಾ ದೇಶದಲ್ಲಿ ವೆದರ್ ಇಟ್ ಈಸ್ ಬೆಂಗಾಲಲ್ಲಿರ್ಬೋದು, ಬಿಹಾರಲ್ಲಿರ್ಬೋದು, ಎಲ್ಲ ಇವನ್ ಇಲ್ಲೇ ತ್ರಿವೇಂದ್ರಮಲ್ಲಿರ್ಬೋದು, ಎಲ್ಲ ಕಡೆನೂ ಅವ್ರವ್ರ ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ ಹೊರತು ದಸರಾ ಅನ್ನೋದೊಂದು ಸಾಂಕೇತಿಕವಾಗಿ ಅದರಲ್ಲೂ 2 ದಸರಾಗಳಿವೆ. ನಾವು ಆ್ಯಕ್ಚುಲಾಗಿ ವರ್ಡ್ ಯೂಸ್ ಮಾಡೋದು ನವರಾತ್ರಿ. ಅದರಲ್ಲಿ 2 ನವರಾತ್ರಿಗಳಿವೆ. ಒಂದು ಶರನ್ನವರಾತ್ರಿ. ಈ ಶರನ್ನವರಾತ್ರಿ ಬರೋದು ಆಟಮಲ್ಲಿ, ಇನ್ನೊಂದು ವಸಂತ ಕಾಲದಲ್ಲಿ ಬರುತ್ತೆ. ಇದು ಬರುತ್ತೆ. ಅದೇ ಆವಾಗ ರಾಮನವಮಿ ಮಾಡಿದಾಗಲೂ ನವರಾತ್ರಿ ಅಂತ. ನಾವು ಇವಾಗ ನಾವು ರಾಮನವಮಿ ಅಂತ ಮಾಡ್ತೀವಲ್ಲ, ಆವಾಗಲೂ 9 ದಿನ ಪ್ರಕ್ರಿಯೆ ಬರುತ್ತೆ, ಅದನ್ನು ನವರಾತ್ರಿ ಅಂತ ಹೇಳ್ತಾರೆ. 2 ಕಾಲನೂ ಏನಪ್ಪ ಅಂತಂದರೆ, ನಾರ್ಮಲ್ಲಾಗಿ ಜನಸಾಮಾನ್ಯರು ಈ ರೋಗ ರುಜಿನಗಳಿಂದ ಬವಣೆ ಪಡೋದು ಇವೆರಡು ಪೀರಿಯಡಲ್ಲಿ. ಅದಕ್ಕೆ ಯಮದ್ರಷ್ಟ ಕಾಲ ಅಂತ ಹೇಳ್ತಾರೆ. ಆದ್ದರಿಂದ ನೀವು ದೇವರುಗಳಿಗೆ ದುರ್ಗೆ ಆಗಿರ್ಬೋದು, ರಾಮ ಆಗಿರ್ಬೋದು, ವಿಷ್ಣು ಆಗಿರ್ಬೋದು ಪೂಜೆ ಮಾಡಿದಾಗ ದಿಸ್ ಇಸ್ ಓನ್ಲಿ ಟು ಪ್ರೊಫಿಷಿಯೇಟ್ ದ ಕಿಂಗ್ ಸೊ ದಟ್ ಯು ಲಿವ್ ಹ್ಯಾಪಿಲಿ ಅನ್ನೋ ಥರ. ಸೊ ಅದು ಆ ಒಂದು ಸಾಂಕೇತಿಕ ಈ ದೃಷ್ಟಿನಲ್ಲಿ ಈ ನವರಾತ್ರಿ ಅನ್ನೋದು ಎಲ್ಲ ಕಾಲ ಹಿಂದೂಗಳಲ್ಲಿ ಸಂಪ್ರದಾಯದಲ್ಲಿ ಬಂದಿದೆ. ಬಟ್ ಏನಪ್ಪ, ನೀನು ರಾಜನಾದಾಗ ನವರಾತ್ರಿ ಮಾಡಿದಾಗ ಅದಕ್ಕೆ ಒಂದು ಪಬ್ಲಿಕ್ ಇಮೇಜ್ ಬರುತ್ತೆ, ಒಂದು ಸೋಷಿಯಲ್ ಆ್ಯಂಡ್ ಅಲಾಂಗ್ ವಿತ್ ದ ರಿಲಿಜಿಯಸ್ ಒನ್, ಸೋಷಿಯಲ್ ಆ್ಯಂಡ್ ಪಬ್ಲಿಕ್ ಇಶ್ಯೂ ವಿಲ್ ಕಮ್ ಇನ್ ಟು ದ ಫೋರ್. ಸೊ ಅದರಿಂದ ನಾವು ಮೈಸೂರು ದಸರಾ ಅಂದಾಗ, ಬಿಕಾಸ್ ನಾವೇ ಎಲ್ಲರೂ ಕೇಳಿದಾಗ ಏನು ಹೇಳ್ತೀವಿ, ದಸರಾ ಅಂದಾಗ ಏನು ಹೇಳ್ತೀವಿ, ವಿಜಯನಗರದಲ್ಲಿ ಏನು ನಡೀತಾ ಇತ್ತು ದಸರಾ ಅನ್ನೋದು ಎಷ್ಟೊಂದು ಜನ, ಇಟಾಲಿಯನ್ ವಿಸಿಟರ್ಸ್ ಇರ್ಬೋದು, ಪರ್ಷಿಯನ್ ವಿಸಿಟರ್ಸ್ ಇರ್ಬೋದು, ಪೋರ್ಚುಗಲ್ ವಿಸಿಟರ್ ಇರ್ಬೋದು, ಡಿಕಾಂಟಿ, ಡಿನೂಸ್, ಆ ಥರ ಸುಮಾರು ಜನಗಳು ಬರೆದಿದ್ದಾರೆ. ಹಂಪಿನಲ್ಲಿ ನಡೀತಿದ್ದ ದಸರಾದ ವಿಜೃಂಭಣೆ ಬಗ್ಗೆ ಬಹಳಷ್ಟು ಜನ ಆಗಿನ ಕಾಲದಲ್ಲೇ ಬರೆದಿದ್ದಾರೆ. ಇದು ರೆಕಾರ್ಡೆಡ್ ಹಿಸ್ಟ್ರಿ ಇಸ್ ದೇರ್ ಅಬೌಟ್ ದಸರಾ. ಆ್ಯಂಡ್ ಇವತ್ತು ಸಹ ನೀವು ವಿಜಯನಗರಕ್ಕೆ ಹೋದರೆ ಮಹಾನವಮಿ ದಿಬ್ಬ ಅಂತ ಒಂದು ದಿಬ್ಬ ಇದೆ, ಅಲ್ಲೇ ಸಾಂಕೇತಿಕವಾಗಿ ಅದು ದಸರಾ ನಡೀತಿದ್ದ ಜಾಗ ಅಂತ ಇವತ್ತು ಹೇಳ್ತಾರೆ. ಸೊ ಹಾಗೆ ನಾವು ಮೈಸೂರಿಗೆ ಬಂದು ಶ್ರೀರಂಗಪಟ್ಟಣಕ್ಕೆ ಬಂದಾಗ 1910ರಲ್ಲಿ ದಸರಾ ಪ್ರಾರಂಭ ಆಯಿತು. ನನಗೆ ಮೊದಲನೇ ಸಾಲಿ ಪುರಾತನವಾದ ಒಂದು ಥ್ರೋನು, ಅದು ಥ್ರೋನ್ದೇ ಒಂದು ಹಿಸ್ಟ್ರಿ ಇದೆ. ಏನಪ್ಪ, ಧರ್ಮರಾಯನ ಮೊಮ್ಮಗ ಪ್ರಕೃತಿ ಆಗಿನ ಕಾಲದಿಂದ ಬಂದಿದೆ, ಅವ್ರು ಕೂತ್ಕೊಳ್ತಾ ಇದ್ದಂತಹ ಒಂದು ಸಿಂಹಾಸನ ಇದು. ಅದು ಇದರಲ್ಲಿ ಪೆನಕುಂಡದಲ್ಲಿ ಹೂತು ಬಿಟ್ಟಿದ್ರು ಯಾರೊಬ್ಬ ರಾಜ, ಅದನ್ನು ವಿದ್ಯಾರಣ್ಯರು ತಗ್ಸಿ ಹಕ್ಕ ಬುಕ್ಕನ್ನು ಕೂರಿಸಿದ್ರು. ಆ ಒಂದಿದು ಶ್ರೀರಂಗನಾಯನ ಹತ್ರಕ್ಕೆ ಬಂದಿತ್ತು, ಅವರಿಂದ ರಾಜ ಒಡೆಯರಿಗೆ ಬಂತು. ಸೊ ಅಂಥ ಒಂದು ಐತಿಹಾಸಿಕ ಪೌರಾಣಿಕವಾದಂತಹ ಒಂದು ಸಿಂಹಾಸನ ಮೇಲೆ ಕೂತ್ಕೊಳ್ಳೋ ಅಂಥ ಒಂದು ಅದೇ ವಂಶಕ್ಕೆ ಕೃಷ್ಣನ ವಂಶಕ್ಕೆ ಸೇರುತ್ತೆ ಈ ಕುಡಿಗೆ. ಯಾಕೆಂದರೆ ನಮ್ಮಲ್ಲಿ ಪ್ರತೀತಿ ಇರೋದೇನು, ಒಡೆಯರ ವಂಶ ಕೃಷ್ಣನ ವಂಶಕ್ಕೆ ಸೇರಿದು, ಯದು ವಂಶ ಅಂತ ಹೇಳೋದು. ಈ ಸಿಂಹಾಸನ ಬಂದಿದ್ದು ಸಹ ಯದು ವಂಶದಿಂದ. ಸೊ ಆ ಯದು ವಂಶದಿಂದ ಬಂದಿದ್ದ ಒಂದು ಸಿಂಹಾಸನ ಪುನಃ ಯದು ವಂಶಕ್ಕೆ ತಲುಪಿದೆ. ಅದರ ಮೊದಲನೇ ದಸರಾ ಇದು. ಬಟ್ ಈ ಪ್ರಾರಂಭದಲ್ಲೇ ಒಂದು ವಿಘ್ನಗಳು ಶುರುವಾಗುತ್ತೆ. ಏನಪ್ಪ, ಈ ತಿರುಮಲರಾಯ ಶ್ರೀರಂಗರಾಯನ ಹೆಂಡತಿಯೊಬ್ಬಳು, ನಿಮ್ಗೆ ಗೊತ್ತಿದ್ದ ಹಾಗೆ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದ ಪ್ರಿಸೈಡಿಂಗ್ ಡೀಟಿ. ಆ್ಯಕ್ಚುಲಿ ಅದನ್ನು ಆದಿರಂಗ ಅಂತಾರೆ, ಅದನ್ನು ಶ್ರೀರಂಗಪಟ್ಟಣ. ಯಾಕಪ್ಪ ಆದಿರಂಗ ಅಂದರೆ, ಈ ಕಾವೇರಿ ನದಿಯಲ್ಲಿ ಬಂದಾಗ 3 ದ್ವೀಪಗಳು ಸಿಗ್ತವೆ. ಮೊದಲನೇ ದ್ವೀಪ ಶ್ರೀರಂಗಪಟ್ಟಣ, ನೆಕ್ಸ್ಟು ಶಿವನ ಸಮುದ್ರ, 3ನೇದು ಶ್ರೀರಂಗ. 3 ಕಡೆಯೂ ನಿಮಗೆ ತಿಳಿದಾಗೆ ರಂಗನಾಥ ಸ್ವಾಮಿ ದೇವಸ್ಥಾನ ವಿಗ್ರಹಗಳಿದೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಇವು 3 ಜಾಗದಲ್ಲಿದೆ. ಇಲ್ಲಿಗೆ ದ ಕಾನ್ಸರ್ಟ್ ಆಫ್ ರಂಗನಾಥ ಸ್ವಾಮಿ ಇಸ್ ಕಾಲ್ಡ್ ರಂಗನಾಯಕಿ. ಆ ರಂಗನಾಯಕಿಗೆ ಪೂಜೆ ಮಾಡಬೇಕಾದ್ರೆ ಒಡವೆಗಳನ್ನೆಲ್ಲ ನಾರ್ಮಲ್ಲಾಗಿ ಏನಪ್ಪ, ರಾಜವಂಶಸ್ಥರಲ್ಲಿ ಯಾವುದೇ ದೇವಸ್ಥಾನ, ಇವಾಗ ನಾವೇ ನಾವು
ಮೈಸೂರು ಅರಮನೆ ಒಳಗಡೆ ದೇವಸ್ಥಾನ ಇರ್ಬೋದು, ಈವನ್ ಚಾಮುಂಡಿ ಬೆಟ್ಟ ದೇವಸ್ಥಾನ ಇರ್ಬೋದು, ಮೇಲ್ಕೋಟೆ ದೇವಸ್ಥಾನ ಇರ್ಬೋದು, ಎಲ್ಲ ಏನೇನು ನೀವು ಕೇಳಿದಿರ ಒಡವೆ ವೈಡೂರ್ಯಗಳೆಲ್ಲ ಅವೆಲ್ಲ ಮಾಮೂಲಾಗಿ ಪ್ರತಿದಿನ ಅರಮನೆ ಬೊಕ್ಕಸದಲ್ಲಿ ಇರ್ತಾಯಿತ್ತು. ನಾವು ಮೇಲ್ಕೋಟೆನ ವಜ್ರಮುಡಿ ಅಂತಂದರೆ ಮೊದಲು ಮೂಲತಃ ನಮ್ಮ ಅರಮನೆಯಿಂದ ಆ ಮೇಲ್ಕೋಟೆಗೆ ಮಹಾರಾಜರೇ ತಗೊಂಡೋಗಿ ಆವತ್ತು ಮುಡಿಗೆ ಪೂಜೆಗೆ ಹೋಗಿ ಕೊಡ್ತಾಯಿದ್ರು. ಅದೇ ಥರ ನಾವು ಮೈಸೂರಲ್ಲಿ ತ್ರಿನೇಶ್ವರಿ ದೇವಸ್ಥಾನಕ್ಕೆ ನಾವು ಶಿವರಾತ್ರಿ ದಿನ ಚಿನ್ನದ ಮುಕುಟ ಕೊಡ್ತಾರೆ ಅಂತ ಬರುತ್ತೆ. ಅವತ್ತು ದಿನ ಅದಲ್ಲೇ ಬರ್ತದೆ. ಇವತ್ತು ಕಾಲಕ್ರಮೇಣ ಏನಾಗಿದೆ, ಸರ್ಕಾರ ಎಲ್ಲ ವಹಿಸ್ಕೊಂಡು ಕಿತ್ಕೊಂಡ್ಬಿಟ್ಟಿರೋದ್ರಿಂದ ನಮ್ಮ ಅರಮನೆ ಕೆಲವೆಲ್ಲ ಅರಮನೆ ಕಂಟ್ರೋಲಲ್ಲಿ ಇಲ್ಲ. ಬಟ್ ಆಗಿನ ಕಾಲದಲ್ಲಿ ಈ ಲೇಡಿ ದ ವೈಫ್ ಆಫ್ ಶ್ರೀರಂಗರಾಯ ಆ ಜ್ಯುವೆಲ್ನೆಲ್ಲ ಎತ್ಕೊಂಡು ಹೊಡೋಗ್ಬಿಟ್ಟಿಲ್ಲ. ಬಟ್ ಪುರೋಹಿತರಿಗೆ ಏನು ಗೊತ್ತು, ಯಾರ ರಾಜರಾದ್ರೆ ಏನಂತೆ, ನೀವು ರಾಜರು, ಇವತ್ತಿಂದ ನೀವು ರಾಜರು, ಇವತ್ತು ಶುಕ್ರವಾರದ ಪೂಜೆ ಆಗಬೇಕು, ನಮಗೆ ಒಡವೆಗಳನ್ನ ಕೊಡಿ. ಆವಾಗ ಹೌದಾ, ನಮ್ಮ ಬೊಕ್ಕಸದಲ್ಲಿ ಇಲ್ವಲ್ಲ, ಏನು ಮಾಡೋದು? ಆವಾಗ ಹೇಳ್ತಾರೆ ಹಿಂಗೆ ಎತ್ಕೊಂಡು ಹೊರಟೋಗಿ. ಆಗ ಸೈನಿಕರು ಕಳಿಸ್ತಾರೆ, ಕರ್ಕೊಂಡು ತಗೊಂಬನ್ನಿ. ಆ ಅಮ್ಮ ಕೊಡೋದಿಲ್ಲ. ಏನು ಮಾಡ್ತಾರೆ, ಆವಾಗ ಅವಳು ಶಾಪ ಕೊಡ್ತಾಳೆ ಇವರಿಗೆ. ಒಂದು ಕತೆ, ಏನು ಕತೆ ಶಾಪ ಅದು? ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ ಅದು ಈ ಒಂದು ಕಾರಣದಿಂದ ಬಂದಿದ್ದು. ಅದು ಹೇಳಿಬಿಟ್ಟು ಅವಳು ಒಡವೆಗಳನ್ನ ತಗೊಂಡೋಗಿ ಆ ಮಡು, ಯಾವುದು ಮಡು ಅಂದರೆ ಸ್ವಿರ್ಲ್ಪೂರ್, ಇಲ್ಲಿ ಆ ಮಾಲಂಗಿ ಅನ್ನೋ ಜಾಗದಲ್ಲಿ ಇವತ್ತು ಇದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಅವಳು ಬಿದ್ದುಬಿಟ್ಲು. ಅವಳು ಬಿದ್ದಿದ್ದ ಸಿಗಲಿಲ್ಲ. ಅವಳ ಅವಶೇಷಗಳಾಗಲಿ ವೈಡೂರ್ಯಗಳಾಗಲಿ ಅದು ಸಿಗಲಿಲ್ಲ. ಸೊ ಆ ಕಾರಣದಿಂದನೋ ಅಲ್ಲ, ಅದು ಜನಗಳ ಊಹೆಗೆ ಬಿಟ್ಟಿದ್ದು. ಕೆಲವರು ಇದೆಲ್ಲ ಕಾಕತಾಳೀಯ ಅನ್ನೋರು ಇರ್ತಾರೆ, ಇದು ಸುಮ್ಮನೆ ಕತೆ ಹೇಳಬೇಡಿ ಅನ್ನೋರು ಇರ್ತಾರೆ. ಬಟ್ ನಿಜವಂಶ ಏನಾಯಿತು ಅಂದರೆ, ರಾಜ ಒಡೆಯರ ಮೊದಲನೇ ಮಗ, ಇನ್ನೊಂದಿಬ್ಬರು ಮಕ್ಕಳು ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ರಾಜ ಒಡೆಯರ ಮೊದಲನೇ ಮಗ ನರಸರಾಜ ಒಡೆಯರನ್ನೋರು ದಸರಾ ಇವತ್ತು ಶುರುವಾಗಬೇಕು. ನಾವು ದಸರಾ ಶುರುವಾದಾಗ ಏನಾಗುತ್ತೆ, ಒಂದು ಪೂಜೆಗಿಂತ ಮುಂಚೆ 1-2 ದಿನ ಇದು ಯಾವಾಗ ಸಿಂಹಾಸನ ಎಲ್ಲ ಮಾಡಿದಾಗ ಎಲ್ಲರೂ ಕಂಕಣ ಧಾರಣೆ ಅಂತ ಮಾಡ್ತಾರೆ. ಅದಾದಮೇಲೆ ಈ ಥರ ಸೂತಕ ಬಂದ್ಬಿಡುತ್ತೆ. ಮಗ ಸತ್ತೋಗ್ತಾನೆ, ಹಿರಿಯ ಮಗ. ಅವ್ರಿಗೆ ರಾಜ ಒಡೆಯರು ದಸರಾ ಶುರು ಮಾಡಬೇಕು, ಆವಾಗ ಸೂತಕ ಬರುತ್ತೆ, ಮಗ ಸತ್ತೋಗ್ತಾನೆ. ಆವಾಗ ಅವ್ರಿಗೆ ಯೋಚನೆ, ಏನಪ್ಪ ಸೂತಕ ಬಂತಾರೆ, ದಸರಾ ಹೇಗೆ ಮಾಡೋದು? ಇದು ಮೊದಲನೇ ದಸರದ್ದು. 1610ರಲ್ಲೇ ಶ್ರೀರಂಗಪಟ್ಟಣದಲ್ಲಿ ರಾಜ್ಯ ಆಡಳಿತ ಶುರು ಮಾಡಿದಾಗ ಮೊದಲನೇ ಕ್ವಶನ್, ದಸರಾ ಮಾಡಬೇಕಾ, ಮಾಡ್ಬೋದು? ಇಲ್ಲ. ಆವಾಗ ಎಲ್ಲ ಪಂಡಿತರು ಅವರು ಇವರು ಎಲ್ಲ ಸೇರಿಸ್ಕೊಂಡು ಮಾಡ್ತಾರೆ. ಇಲ್ಲ, ನೀವು ರಾಜರು, ನಿಮಗೆ ಸೂತಕ ಇಲ್ಲ. ಪ್ರಜೆಗಳು ಸತ್ರೂ ಸಾಯ್ಬೋದು, ಯಾರು ಸತ್ರೂ ಒಂದೇ. ನೀವು ಕಂಕಣ ಧಾರಣೆ ಮಾಡಿದ್ಮೇಲೆ ನಿಮಗೆ ಯಾವುದು ಬರೋದಿಲ್ಲ, ನೀವು ಮಾಡಿ ಅಂತ ಅವರಿಗೆ. ಸೊ ಅಂಡರ್ ದೀಸ್ ಸರ್ಕಮ್ಸ್ಟೆನ್ಸಸ್ ರಾಜ ಒಡೆಯರ್ ಸ್ಟಾರ್ಟ್ಸ್ ಇಸ್ ದಸರಾ. ದ ಆರಿಜಿನ್ ಆಫ್ ಮೈಸೂರು ದಸರಾ ಈಸ್ ಹಿಯರ್. ಸೊ ಅವಾಗಲೇ ಅವರು ಆ ಹೆಂಗಸನ್ನು ಒಂದು ವಿಗ್ರಹನೂ ಮಾಡಿದ್ರು ಅಂತ ಒಂದು ಪ್ರತೀತಿ ಇದೆ. ಅದು ಇವತ್ತು ಸಹ ಆ ವಿಗ್ರಹ ಮೈಸೂರು ಅರಮನೆಯಲ್ಲಿ ಉಂಟು. ಅಲಮೇಲಮ್ಮನ ಶಾಪ ಅಂಥೇಳಿ ಆ ವಿಗ್ರಹ ಉಂಟು. ಅದನ್ನು 9ನೇ ದಿನ ನವರಾತ್ರಿ ಮುಗಿದ ನಂತರ ರಾತ್ರಿ ಅವಳಿಗೂ ಸಹ ಒಂದು ವರ್ಷಿಪ್ ಮಾಡೋವಂಥದ್ದು, ಅವಳನ್ನ ಸಮಾಧಾನ ಮಾಡಿ ಈ ಕರ್ಸ್ ಕಮ್ಮಿ ಆಗಬೇಕು ಅಂಥೇಳಿ ಮಾಡೋಂಥ ಒಂದು ಪ್ರಕ್ರಿಯೆ ಇವತ್ತು ಸಹ ಇದೆ. ಸೊ ಅಂಥ ಒಂದು ಸಂಕಷ್ಟದಲ್ಲಿ ದಸರಾ ಶುರುವಾಯಿತು.